ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ತುಂಬಾನೇ ಈಸಿಯಾಗಿ ಗರಿಗರಿಯಾದಂತಹ ಗಟ್ಟಿ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಡಿಮೆ ಎಣ್ಣೆ, ತುಪ್ಪ, ಸಕ್ಕರೆನ ಬಳಸಿ ನಾನಿವತ್ತು ಮಾಡ್ತಾ ಇರೋದು. ಪರ್ಫೆಕ್ಟ್ ಆಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ರೆಸಿಪಿಗೋಸ್ಕರ ನಾನಿಲ್ಲಿ ನೋಡಿ 3 ಇಂಗ್ರೀಡಿಯೆಂಟ್ಸ್ ಅನ್ನ ತಗೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ತಗೊಂಡಿರೋದು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಈ ಕಪ್ನಲ್ಲಿ ತಗೊಂಡ್ರೆ ಅದೇ ಕಪ್ನಲ್ಲೇ 1 ಕಪ್ ಸಕ್ಕರೆನ ಕೂಡ ತಗೊಳ್ಬೇಕಾಗುತ್ತೆ. ಇದೆರಡು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದ್ರೆ 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಬೋದು. ಕಡಲೆ ಹಿಟ್ಟನ್ನ ನಾವು ಜರಡಿ ಹಿಡ್ಕೊಂಡು ಈ ರೀತಿ ಅಳತೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ಯಾವ ಕಪ್ನಲ್ಲಿ ನಾವು ಸಕ್ಕರೆ ಮತ್ತು ಕಡಲೆ ಹಿಟ್ಟನ್ನ ತಗೊಳ್ತೀವೋ ಅದೆರಡು ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಕಡಲೆ ಹಿಟ್ಟು ಸಕ್ಕರೆ ನಾನು ಆಗಲೇ ಹೇಳಿದಾಗೆ, ನೀವು ಸಕ್ಕರೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ 1.5 ಕಪ್ ಆಗುವಷ್ಟು ತಗೊಳ್ಳಿ. ಈಗ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ದಪ್ಪ ದಳ ಇರುವಂತಹ ಕಡಾಯಿ ಅಥವಾ ಯಾವುದಾದ್ರೂ ಪಾತ್ರೆನ ಒಲೆ ಮೇಲೆ ಇಟ್ಕೊಳ್ಳಿ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸಕ್ಕರೆ ತಗೊಂಡಿದ್ನಲ್ವಾ 1 ಕಪ್ಪು ಅದನ್ನು ಹಾಕೊಂಡಿದ್ದೀನಿ. ಅದೇ ಕಪ್ನಲ್ಲೇ 1/4 ಕಪ್ ಆಗುವಷ್ಟು ಮಾತ್ರ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಮೀಡಿಯಂನಲ್ಲಿ ಇಟ್ಕೊಳ್ಬೇಕು, ಜಾಸ್ತಿ ಕೂಡ ಬೇಡ, ತುಂಬ ಕಡಿಮೆ ಕೂಡ ಬೇಡ. ಆ ಸಕ್ಕರೆ ಚೆನ್ನಾಗಿ ಕರಗಲಿ. ಅಷ್ಟರೊಳಗಡೆ ಈಗ ಬೇರೊಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದು ಕೂಡ ದಪ್ಪ ದಳ ಇರಬೇಕು. ಕಡಾಯಿ ಅಲ್ಲ, ಸಾರಿ, ಪ್ಯಾನ್. ಅದಕ್ಕೆ ನಾನೀಗ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ಹಾಕೊಂಡಿದ್ದೀನಿ. ಇದನ್ನ ನಾವೀಗ ಹಾಕೊಂಡು ಇಟ್ಕೊಳ್ಬೇಕಷ್ಟೇನೆ. ಸ್ಟವ್ ಅನ್ನ ಆನ್ ಮಾಡುವಾಗ ಲೋ ಫ್ಲೇಮ್ನಲ್ಲಿ ಆನ್ ಮಾಡಿ ಇಟ್ಕೊಳ್ಳಿ. ಈಗ ಮಾಡಬಾರ್ದು. ನಾನು ನಿಮಗೆ ಹಾಕಿ ಇಟ್ಟು ತೋರಿಸ್ತಾ ಇದ್ದೀನಿ. ಈಗ ಅದೇ ರೀತಿ ನಾವು ಮೊದಲೇನೆ ರೆಡಿ ಮಾಡಿ ಇಟ್ಕೊಳ್ಬೇಕು ಮೈಸೂರು ಪಾಕನ್ನ ಸೆಟ್ ಮಾಡುವ ಪಾತ್ರೆನ. ನಾನು ಈ ರೀತಿ ಟ್ರೇ ಇದೆ, ಅದಕ್ಕೆ ತುಪ್ಪ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಈಗ ನಾವು ಸಕ್ಕರೆನ ಕರಗೋದಕ್ಕೆ ಇಟ್ಟಿದ್ವಲ್ವಾ, ಆ ಸಕ್ಕರೆ ಕರಗ್ಬಿಟ್ಟು ನಾವು ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದ ನಂತರ ಇದಕ್ಕೆ ನಾವು ಕಡಲೆ ಹಿಟ್ಟನ್ನ ಸೇರಿಸ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದೆಳೆ ಪಾಕ ಬರೋವರೆಗೂ ಮಧ್ಯ ಮಿಕ್ಸ್ ಮಾಡ್ತಾ ಸಕ್ಕರೆನ ಪಾಕ ತೆಗೆದುಕೊಳ್ಬೇಕು. ಮಿಕ್ಸ್ ಮಾಡ್ತಾ ಈ ರೀತಿ. ಗಟ್ಟಿ ಮೈಸೂರು ಪಾಕ ಆಗಿರೋದ್ರಿಂದ ಒಂದೆಳೆ ಪಾಕ ಬರಲೇಬೇಕು. ನೋಡಿ, ಈ ರೀತಿ ನೋಡಿದ್ರೆ ಚೆನ್ನಾಗಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಸಕ್ಕರೆನ ಒಂದೆಳೆ ಪಾಕ ಬರೋವರೆಗೂ ಕುದಿಸಿದಾದ ನಂತರ ನಾನೇನು ಜರಡಿ ಇಟ್ಕೊಂಡು ಅಳತೆ ಮಾಡಿ ಇಟ್ಕೊಂಡಿದ್ದೀನಲ್ವ ಕಡಲೆ ಹಿಟ್ಟನ್ನ, ಈಗ ಇದನ್ನ ಸ್ವಲ್ಪನೇ ಈ ರೀತಿ ಹಾಕೊಂಡು ವಿಸ್ಕರ್ ಇರುತ್ತಲ್ವ ಅದನ್ನ ಬಳಸಿ ಮಿಕ್ಸ್ ಮಾಡ್ತಿದ್ದೀನಿ. ಒಟ್ಟಿಗೆ ಎಲ್ಲ ಹಾಕೋದು ಬೇಡ, ಆಗ ಗಂಟು ಕಟ್ಟೋ ಚಾನ್ಸ್ ಇರುತ್ತೆ. ಅದರಿಂದ ಸ್ವಲ್ಪನೇ 2-3 ಸರ್ತಿಯಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು. ಕಡಲೆ ಹಿಟ್ಟನ್ನ ಈ ರೀತಿಯಾಗಿ 2-3 ಸರ್ತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಉರಿನ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಗಂಟುಗಳೆಲ್ಲ ಒಡಿಬೇಕು. ಅದಾದ ಮೇಲೆ ಮೀಡಿಯಂನಲ್ಲಿ ಉರಿನ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಆ ಕಡೆ ಸ್ಟವ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ತುಪ್ಪನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನ ಮಾತ್ರ ಮುಖ್ಯವಾಗಿ ನಾವು ಬಿಸಿ ಮಾಡ್ಕೊಳ್ಬೇಕು, ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಿರುವ ತುಪ್ಪ ಮತ್ತು ಎಣ್ಣೆ ಮಿಕ್ಸನ್ನು ಒಂದೊಂದು ಸೌಟ ಆಗುವಷ್ಟು ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ತುಪ್ಪನ ಎಲ್ಲಿವರೆಗೂ ಇದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ತುಪ್ಪ ಎಣ್ಣೆನ, ಅಲ್ಲಿವರೆಗೂ ನಾವು ಒಂದೊಂದು ಸೌಟ ಹಾಕ್ಬಿಟ್ಟು 2-3 ನಿಮಿಷ ಗ್ಯಾಪ್ ಬಿಟ್ಟು ಈ ರೀತಿ ಹಾಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ನಾನೀಗ ಬಿಸಿ ಆಗಿರುವಂತಹ ಮಿಕ್ಸನ್ನ, ಎಣ್ಣೆ ತುಪ್ಪದ ಮಿಕ್ಸ್ ಏನಿದೆ ಅದನ್ನು ಹಾಕೊಂಡು ಮಧ್ಯ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲೇ ಈ ಮೈಸೂರು ಪಾಕನ್ನ ಮಾಡುವ ಪ್ರಾಸೆಸನ್ನು ನಾವು ಕಂಪ್ಲೀಟ್ ಮಾಡಬೇಕಾಗಿರೋದು. ಈ ರೀತಿ ಮಾಡೋದ್ರಿಂದ ಮೈಸೂರು ಪಾಕು ಗುಳ್ಳೆ ಒಳಗಡೆ ಎಲ್ಲ ಚೆನ್ನಾಗಿ ಏರ್ ಬಬಲ್ಸ್ ಫಾರ್ಮ್ ಆಗಿ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ, ಫ್ಲಫಿಯಾಗಿ. ಇದೇ ರೀತಿ ನಾವು ತುಪ್ಪ ಅಬ್ಸಾರ್ವ್ ಮಾಡ್ಕೊಳ್ಳುತ್ತಲ್ವಾ ತುಪ್ಪ ಎಣ್ಣೆನ, ಆ ರೀತಿ ಅಬ್ಸಾರ್ವ್ ಮಾಡ್ಕೊಂಡ ನಂತರ ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ನಾವು ಜಾಸ್ತಿ ಹೊತ್ತು ಮಿಕ್ಸ್ ಮಾಡದೇ ಇದ್ರೆ ಅಡಿ ಹಿಡಿಯೋ ಚಾನ್ಸ್ ಇರುತ್ತೆ. ನೋಡ್ತಿದ್ದೀರಲ್ವಾ, ನಾನೀಗ ತುಪ್ಪನ ಎಣ್ಣೆ ಮಿಕ್ಸನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ. 1-2-3 ನಿಮಿಷ ಗ್ಯಾಪ್ ಬಿಟ್ಟು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು. ಪೂರ್ತಿಯಾಗಿ ಹಾಕಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಕೊನೆಯದಾಗಿ ಒಂದು ಸೌಟ್ ಇತ್ತು, ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಸ್ಟೇಜ್ ಏನಿದೆ ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಇನ್ನು ಕೂಡ ನಾವೀಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಲೇಬಾರ್ದು.
ಸ್ಟವನ್ನು ಆಫ್ ಮಾಡಿಕೊಂಡು ಬೇಗನೆ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ನಿಮಿಷ ಲೇಟ್ ಆಯಿತು, ಯಾಕಂದರೆ ಕ್ಯಾಮರಾನ ಈ ಕಡೆ ತಂದಿಟ್ಟು ಈ ಟ್ರೇಗೆ ಹಾಕಬೇಕಲ್ವಾ, ಅಷ್ಟು ಗ್ಯಾಪ್ನಲ್ಲೇ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮೈಸೂರು ಪಾಕ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಯಿತು ಅಂದರೆ ಮಾತ್ರನೇ ನಮಗೆ ಪರ್ಫೆಕ್ಟ್ ಆಗಿರುವ ಮೈಸೂರು ಪಾಕ್ ಬರೋದು. ಟ್ರೇಗೆ ಪೂರ್ತಿಯಾಗಿ ಹಾಕೊಂಡ್ಬಿಟ್ಟು 1-2-3 ನಿಮಿಷ ಹಾಗೆ ಬಿಡಿ. ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಈ ರೀತಿ ಪೀಸಸ್ನ ಕಟ್ ಮಾಡೋದಕ್ಕೆ ಬರೋದಿಲ್ಲ. ನಾವು ಜಸ್ಟ್ ಈ ರೀತಿ ಮಾರ್ಕ್ ಮಾಡಿ ಬಿಡೋಣ. ಅದಾದ ನಂತರ ತಣ್ಣಗಾದ್ಮೇಲೆ ಟ್ರೇನ ಉಲ್ಟಾ ಹಾಕಿ ನೀವು ಪೀಸಸನ್ನು ತೆಗೆದುಕೊಂಡ್ರೆ ಗರಿ ಗರಿಯಾದಂತಹ ಮೈಸೂರು ಪಾಕ್ ರೆಡಿ ಆಗುತ್ತೆ. ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಬರೋದಿಲ್ಲ, ತುಂಬ ಬಿಸಿ ಇದೆ. ಬಿಸಿ ಇರಬೇಕಾದ್ರೇ ತುಂಬ ನಿಧಾನವಾಗಿ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಾವಿದನ್ನ ಟ್ರೇಗೆ ಹಾಕ್ತೀವಲ್ವಾ, ಮೈಸೂರು ಪಾಕ್ ಮಿಕ್ಸನ್ನು ಹಾಕ್ಬಿಟ್ಟು ಯಾವುದೇ ರೀತಿ ಮುಟ್ಟಬಾರ್ದು. ನೋಡಿದ್ರಲ್ವಾ, ಸೂಪರ್ ಆಗಿರುವ ಮೈಸೂರು ಪಾಕ್ ರೆಡಿ ಆಗಿದೆ.